ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಲೂರು ಬಾವನಹಳ್ಳಿ ಗ್ರಾಮದಲ್ಲಿ ತೋಟಿ ಇನಾಮ್ ಜಮೀನು ಅಕ್ರಮ ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೆಐಎಡಿಬಿ ಭೂಸ್ವಾಧೀನ ಪರಿಹಾರವನ್ನು ನೈಜ ವಾರಸುದಾರರಿಗೆ ನೀಡುವಂತೆ ಅಂಬೇಡ್ಕರ್ ಸೇವಾ ಸಮಿತಿ ಆಗ್ರಹಿಸಿದೆ. ಸರ್ವೆ ನಂಬರ್ 119ರ 17 ಎಕರೆ ಜಮೀನು ಕುರಿಮುನಿಯಪ್ಪ ಕುಟುಂಬಕ್ಕೆ ಸರ್ಕಾರದಿಂದ ಮಂಜೂರಾಗಿತ್ತು ಎನ್ನಲಾಗಿದೆ. ಜಮೀನು 4 ವಾರಸುದಾರರಿಗೆ ಸಮನಾಗಿ ಹಂಚಿಕೆಯಾಗಬೇಕಾಗಿತ್ತು ಎಂದು ಸಂಘಟನೆ ಹೇಳಿದೆ. ದನಗಳಪ್ಪ ಹೆಸರಿನಲ್ಲಿ ಖಾತೆ ಇದ್ದಿದ್ದನ್ನು ದುರ್ಬಳಕೆ ಮಾಡಿಕೊಂಡು ನಾರಾಯಣಪ್ಪನಿಗೆ ಅಕ್ರಮ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ವಂಚನೆಗೊಳಗಾದ ಕುಟುಂಬದ ಹೆಣ್ಣು ಮಕ್ಕಳು ನ್ಯಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯದಿಂದ ಪರಿಹಾರ ವಿತರಣೆಗೆ ತಡೆಯಾಜ್ಞೆ ತರಲಾಗಿದೆ ಎಂದು ತಿಳಿಸಲಾಗಿದೆ. ಕೆಐಎಡಿಬಿ ಹಾಗೂ ಕಂದಾಯ ಇಲಾಖೆ ದಾಖಲೆ ಪರಿಶೀಲಿಸಿ ನೈಜ ವಾರಸುದಾರರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಲಾಗಿದೆ. ಅಕ್ರಮ ಮಾರಾಟ ಮಾಡಿದವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಂಘಟನೆ ಆಗ್ರಹಿಸಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಎಚ್ಚರಿಕೆ ನೀಡಿದೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರಿಗೆ ದನಗಳಪ್ಪ ಅನ್ನೋರು ಒಬ್ಬರು ಖಾತೆ ಮಾಡ್ತಾರೆ. ಆ ಖಾತೆ ಮಾಡಿರೋಂಥ ಜಮೀನು 4 ಜನನೂ ಹಂಚ್ಕೊಬೇಕು ಅಂತೇಳ್ಬಿಟ್ಟು ಆ ಕಾಲದಲ್ಲೇ ಆದೇಶ ಆಗಿರುತ್ತೆ. ಆದರೆ ಈ ದನಗಳಪ್ಪ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಇವ್ರ ವಂಶಸ್ಥರಿಗೆ ಯಾರಿಗೂ ಖಾತೆ ಮಾಡಿಕೊಡ್ತೀರಾ ಈ ಜಮೀನನ್ನು ಇವಾಗ ತಗೊಂಡಿರೋದು ನಾರಾಯಣಪ್ಪ ಅನ್ನೋರು ಮಾರ್ತಾನೆ. ಈ ನಾರಾಯಣಪ್ಪ ಏನು ಮಾಡ್ತಾನೆ, ಕೆಐಎಡಿಬಿಗೆ ಅಕ್ವೈರ್ ಆಗುತ್ತೆ ಈ ಜಮೀನು, ಹಿಂದೆ ಇರೋಂಥ ಜಮೀನು. ಕೆಐಎಡಿಬಿಗೆ ಅಕ್ವೈರ್ ಆದಾಗ ಆ ದುಡ್ಡು ರಿಲೀಸ್ ಆಗಬೇಕು ಮತ್ತು ಗಿಡಗಳದ್ದು ದುಡ್ಡು ಅದೆಲ್ಲ ಏನು ರಿಲೀಸ್ ಆಗಬೇಕು ಅಂತೇಳ್ಬಿಟ್ಟು ಇವ್ರೇನು ಮಾಡ್ತಾರೆ, ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕ್ತಾರೆ. ಈಗ ಸದ್ಯಕ್ಕೆ ಈ ಜಮೀನು ಕೋರ್ಟಲ್ಲಿ ಸ್ಟೇ ಕೂಡ ಕೊಟ್ಟಿದ್ದಾರೆ. ನಾನು ಹೇಳೋಂಥದ್ದೇನೆಂದರೆ, ದನಗಳಪ್ಪ ಇಲ್ಲಿ ಪ್ಯೂರ್ಲಿ ಇವರು ವಂಶಸ್ಥರಿಗೆಲ್ಲ ಮೋಸ ಮಾಡಿದ್ದಾರೆ. ಪಾಪ ಬರೀ ಹೆಣ್ಮಕ್ಳೇ ಇರೋದು, ತುಂಬ ಕಷ್ಟ ಕಾಲದಲ್ಲಿ ಇದ್ದಾರೆ ಇವ್ರಿಗೆ ಅನ್ಯಾಯ ಆಗೋವಂಥ ಕೆಲಸ ಮಾಡಿದ್ದಾರೆ. ಮತ್ತು ಕಾನೂನಲ್ಲಿ ಕೂಡ ಇವ್ರಿಗೆ ಸ್ಟೇ ಕೊಡೋಂಥ ಕೆಲಸ ಆಗಿದೆ. ಯಾವುದೇ ಕಾರಣಕ್ಕೂ ಈ ಮರಗಳ ದುಡ್ಡು ರಿಲೀಸ್ ಆಗಬಾರ್ದು. ಯಾರಿಗೆ, ಈ ನಾರಾಯಣಪ್ಪ ಅನ್ನೋರು. ಜೊತೆಗೆ ಈ ಜಮೀನೇನಿದೆ ಅಕ್ವೈರ್ ಮಾಡ್ಕೊಂಡಿರೋಂಥ ಅವರು ಏನು ಕೆಐಎಡಿಬಿ ಅಕ್ವೈರ್ ಮಾಡ್ಕೊಂಡಿರೋಂಥವ್ರು ಮೇಯ್ನ್ ಮೂಲ ವಾರಸ್ದಾರರು ಯಾರು, ಮತ್ತು ಇವ್ರ ಪರವಾಗಿ ನಿಂತ್ಕೊಂಡು ಈ ಜಾಗ ಇವ್ರು ಖಾತೆ ಮಾಡಿಕೊಡೋಂಥ ಕೆಲಸ ಕೂಡ ನಮ್ಮ ಸಂಘಟನೆಯಿಂದ ನಾವು ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಡಲ್ಲ. ಆದರೆ ಈಗ ಈ ಮರಗಳದ್ದು ದುಡ್ಡು ಸುಮಾರು ಎಷ್ಟೋ ಕೋಟಿ ರಿಲೀಸ್ ಆಗ್ತಾಯಿದೆ. ಅದನ್ನು ಮೂಲ ಇವರೇನು ವಂಶಸ್ಥರಿದ್ದಾರೆ, ಬಡವರು ಯಾರಿದ್ದಾರೆ, ಯಾರು ಕೋರ್ಟಿಂದ ಸ್ಟೇ ಸಿಕ್ಕಿದೆ ಅವ್ರಿಗೆ ತಲುಪಿಸೋಂಥ ಕೆಲಸನ ಅಧಿಕಾರಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ನಾನೇ ಹತ್ರ ಇಟ್ಕೊಂಡು ಈ ಜಮೀನನ್ನು ಇವ್ರಿಗೆ ಬಿಡಿಸುವಂಥ ಕೆಲಸನ ನಮ್ಮ ಜಿಲ್ಲಾಧ್ಯಕ್ಷ ಕಾಂತರಾಜು ಮತ್ತು ನಮ್ಮ ಚಿನ್ನಾಪುರ ಅನಿಲ್ ಅವರು ನಮ್ಮ ನೇತೃತ್ವದಲ್ಲಿ ನಾವು ದೊಡ್ಡ ಹೋರಾಟನೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಈ ದನಗಳಪ್ಪ ಅನ್ನೋರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಯಾಕಂದರೆ ಪಾರ್ಟಿಷನ್ನೇ ಮಾಡ್ದಿರಾ ಇವ್ರು ಬರುವಂಥ ಬೇಕಾದಷ್ಟು ಜಮೀನನ್ನು ಪಾಪ ಅನ್ಯಾಯವಾಗಿ ಒಂದೇ ಒಂದು ಗುಂಟೆ ಕೂಡ ಕೊಡ್ತೀರ ಪಾಪ ಅನ್ಯಾಯ ಮೋಸ ಮಾಡಿರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಹಂತವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.